ವೈಯಕ್ತಿಕ ವಿಚಾರ ಯಾವ ಕಾರಣಕ್ಕಾಗಿ ಮಾಡ್ಕೊಂತ ಇದಾರೆ ಅವರು ಬಿಟ್ಟಿರೋದು, ಅವ್ರಿಗೆ ಕೇಸ್ ನಡೆಸೋದು ನಾನು ಮೊದಲೇ ಸ್ಪಷ್ಟಪಡುತ್ತೆ. ಅವ್ರಿಗೆ ಕೇಸ್ ನಡೆಸ್ತಿರೋ ಬಗ್ಗೆ ಅವ್ರಿಗೆ ಸಮಾಧಾನವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಕೇಸ್ನಲ್ಲೇ ವಕೀಲರು ಬದಲಾವಣೆ ಮಾಡ್ಬೇಕು ಅನ್ನೋದಿರ್ಬೋದು, ಇಲ್ಲ ವಕೀಲರಿಗೆ ಕೊಡ್ಬೇಕಾಗಿರೋಂಥ ಫೈನಾನ್ಷಿಯಲ್ ಏನಿರುತ್ತೆ ಅದನ್ನ ಬೇರ್ ಮಾಡಕ್ ಆಗ್ತಿಲ್ವೋ, ಬೇರೆ ಯಾವುದೇ ಕಾರಣಗಳಿರ್ಬೋದು, ಅದು ವೈಯಕ್ತಿಕ ವಿಚಾರ. ಸೊ ಇದರಲ್ಲಿ ಅವರು ವಕೀಲರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಅನ್ನೋದು ಏನಿರುತ್ತೆ ಆ ಪ್ರೋಸೆಸ್ ಅನ್ನ ಮಾಡ್ಲೇಬೇಕಾಗ್ತದೆ. ನಾನು ಈಗಾಗಲೇ ಆ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಪ್ರೋಸೆಸ್ ನ ಬಿಟ್ಟು ನೀವು ಯಾವುದೇ ಒಬ್ಬ ವಕೀಲರನ್ನ ನ್ಯಾಯಾಲಯಕ್ಕೆ ಕರೆಸಿ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದಾಗೆ ಇದೇ ಪ್ರಕರಣಕ್ಕೆ ಮತ್ತೊಬ್ರು ವಕೀಲರು ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರ ಪ್ರೊಫೆಷನ್ಗೆ ಮಾಡುವಂತ ಅವಮಾನ ಇದಾಗುತ್ತೆ. ಈ ಕಾರಣಕ್ಕಾಗಿ ಆ ಕಾರಣಕ್ಕೆ ಗಲಾಟೆ ಆಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವ್ರ ಪರ ವಕೀಲರು ಯಾವ ರೀತಿಯಾಗಿ ಇವರು ವಾದ ಮಂಡನೆ ಮಾಡ್ತಾರೆ ಅದು ಆ ಆರೋಪಿತ ಸ್ಥಾನದಲ್ಲಿರುವಂತ ವಿನಯ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲದೆ ಇರ್ಬೋದು, ಈ ಕಾರಣಕ್ಕೆ ಇರ್ಬೋದು. ಅದು ಯಾವುದೇ ಇದ್ರೂ ಕೂಡ ಇವರು ಅದು ಇರುವಂತ ಲೀಗಲ್ ಪ್ರೊಸೀಜರ್ಸ್ ಗಳೇನಿರುತ್ತೆ ಅವುಗಳ ಮುಖಾಂತರ ಇವರು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಂಗ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಅಂದ್ರೆ ಮಾತಿಗೆ ಮಾತು ವಾಗ್ವಾದಗಳು ಬರುವಂತದ್ದು, ಗಲಾಟೆ ಆಗುವ ಸಾಧ್ಯತೆ ಇರುತ್ತೆ. ಅದೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧಗಳಿರಲಿ, ಆ ಪ್ರಕರಣದ ಈತ ಆರೋಪಿ ಅಷ್ಟೇ. ಆ ಪ್ರಕರಣದಲ್ಲಿ ಇವರು ಈತನಿಗೆ ಬೇಲನ್ನ ಕೊಡ್ಲಿಕ್ಕೆ ಒಂದು ಪರವಾಗಿ ವಕಾಲತ್ತನ್ನ ಹಾಕಿ ವಾದ ಮಂಡನೆಯನ್ನ ಮಾಡ್ತಾ ಇದ್ರು. ಸೊ ಅದ್ರಲ್ಲಿ ಏನಾಗಿದೆ, ಇಬ್ಬರ ನಡುವೆ ಡೆವಲಪ್ಮೆಂಟ್ಸ್ ಗಳು ಇಲ್ಲ ಬೇರೆ ಬೇರೆ ಕಾರಣಗಳಿಗೆ ಹೊಂದಾಣಿಕೆಗಳಾಗದೇ ಇರ್ಬೋದು, ಇಲ್ಲ ಬೇರೆ ಇನ್ನೇನೋ ಕಾರಣಗಳಿರ್ಬೋದು. ಆ ಕಾರಣಗಳು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಆದ್ರೆ ಕೋರ್ಟ್ ಕಾರಿಡಾರ್ ನಲ್ಲಿ ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ನಿಜಕ್ಕೂ ಎಲ್ರಿಗೂ ಒಂದು ರೀತಿಯಲ್ಲಿ ಶಾಕ್ ತಂದಿರುವಂತದ್ದು. ಮತ್ತೆ ಅವರ ವಕೀಲರು ಕೂಡ ಈತ ನಡ್ಕೊಂಡಿದ್ದು ಶಾಕ್ ತಂದಿರುವಂತದ್ದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.